नाजरीन, ऐलान के मुताबिक कर्नाटका क्रांति सेना की जानिब से शहर मैसूर के मारूफ अलबदर सर्कल के रूबरू तनवीर सेठ को वजारत में लेने के सिलसिले में पुरजोर तौर पर एहतजाज किया गया और मांग की गई कि इस तरह की सियासत से न सिर्फ मैसूर बल्कि अतराफ़ और अकनाफ के लोगों तक ठेस पहुंची है। तनवीर सेठ वो शख्स हैं जो अपने काबिलियत के बलबूते पर वजारत की तमन्ना करते थे, लेकिन आज उन्हें मायूस होना पड़ा है। ये तनवीर सेठ की तौहीन नहीं है बल्कि ज़िले मैसूर के तमाम अवाम की तौहीन है। तमाम तफसीलात आपके रूबरू। तब तक के लिए मुझे सफदर खैर इजाज़त दें। अस्सलाम वालेकुम रहमतुल्लाहि व बरकातुहू। ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು। ಈ ದಿನ ಕರ್ನಾಟಕ ಕ್ರಾಂತಿ ಸೇನೆ ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ರಿಯಲ್ ಎಸ್ಟೇಟ್ನ ಎಲ್ಲ ಮಿತ್ರರು ಈ ದಿನ ಈ ಒಂದು ನೂತನವಾಗಿ ರಚನೆಯಾಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ನರಸಿಂಹರಾಜ ಕ್ಷೇತ್ರದ ಶಾಸಕರಾದಂಥ ತನ್ವೀರ್ ಸೇಠ್ ಅವರನ್ನ ಆಯ್ಕೆ ಮಾಡಿಲ್ಲ ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆ। ಹಾಗೇನೆ ಕಾಂಗ್ರೆಸ್ನ ವರಿಷ್ಠರು, ಕೆಪಿಸಿಸಿ ಅಧ್ಯಕ್ಷರು, ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೇಳೋ ಪ್ರಶ್ನೆ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ। ಏನು ಅಂದರೆ, ಸಚಿವ ಸ್ಥಾನಕ್ಕೆ ನೀವು ಆಯ್ಕೆ ಮಾಡುವಾಗ ಯಾವ ಮಾನದಂಡ ಹಾಗೂ ಯಾವ ಅರ್ಹತೆಯನ್ನು ಇಟ್ಕೊಂಡು ನೀವು ಸಚಿವರನ್ನಾಗಿ ಆಯ್ಕೆ ಮಾಡ್ತೀರಾ ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆ। ನಮ್ಮ ಎರಡನೇ ಪ್ರಶ್ನೆ ಏನು ಅಂದರೆ, ತನ್ವೀರ್ ಸೇಠ್ ಅವರು ಸತತವಾಗಿ 6 ಬಾರಿ ಗೆದ್ದಿದ್ದಾರೆ। ಇವರ ಒಂದು 40 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗುವುದಾಗಲಿ, ಪಕ್ಷದ ವಿರುದ್ಧ, ಪಕ್ಷದ ವರಿಷ್ಠರ ವಿರುದ್ಧ ಯಾವುದೇ ಒಂದು ರೀತಿಯಾದಂಥ ಹೇಳಿಕೆಯನ್ನು ನೀಡೋದಾಗಲಿ ಅವರು ಮಾಡಲಿಲ್ಲ। ಹಾಗೂ ಇವರ ಈ ಒಂದು 6 ಬಾರಿ ಶಾಸಕರಾಗಿ ಗೆದ್ದಿರೋ ಈ ಸಮಯದಲ್ಲಿ ಇವರು ಕುರ್ಚಿಗೋಸ್ಕರ, ಸಚಿವರಿಗೋಸ್ಕರ ಯಾವುದೇ ರೀತಿಯಾದಂಥ ಲಾಬಿ ಮಾಡೋದು, ತಮ್ಮ ಬೆಂಬಲಿಗರನ್ನ ಎತ್ಕಟ್ಟಿ ಪ್ರತಿಭಟನೆ ಮಾಡೋದು, ಇಂಥ ಕೆಲಸಗಳನ್ನೂ ಮಾಡಲಿಲ್ಲ। ಯಾಕೆ ಅಂದರೆ ಅವರು ಒಳ್ಳೆ ವಿದ್ಯಾವಂತರು, ಒಳ್ಳೆ ರಾಜಕೀಯ ಕುಟುಂಬದಿಂದ ಬಂದವರು, ಅವರು ಒಳ್ಳೆ ಸಂಸ್ಕೃತಿಯನ್ನು ಇಟ್ಕೊಂಡಿರೋರು ಹಾಗೂ ಪಕ್ಷನಿಷ್ಠೆ ಅವರಲ್ಲಿ ಇರೋದ್ರಿಂದ, ನನ್ನಲ್ಲಿ ಎಲ್ಲ ಅರ್ಹತೆ ಇರೋದ್ರಿಂದ ನನ್ನನ್ನು ಪಕ್ಷ ಗುರುತಿಸಿ ನನಗೆ ಸಚಿವ ಸ್ಥಾನ ನೀಡುತ್ತೆ ಅಂತ ಇಲ್ಲಿವರೆಗೂ ಅವರು ಕಾದು ನೋಡ್ತಾ ಇದ್ರು। ಕಳೆದ ಬಾರಿನೂ ಸಹ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಎಲ್ಲರೂ ಕೇಳಿದಾಗ ಮೈಸೂರು ಜಿಲ್ಲೆಯವರೇ ಮುಖ್ಯಮಂತ್ರಿಗಳಾಗಿದ್ದಾರೆ, ಆದ್ದರಿಂದ ಈ ಬಾರಿ ನಿಮಗೆ ಕೊಡೋಕ್ಕಾಗಲ್ಲ, ಮುಂದಿನ ಸತಿ ಕೊಡ್ತೀವಿ ಅಂತ ಹೇಳಿದರು। ಆದರೆ ಈ ಬಾರಿ ಅವರು ಕೊಡ್ತಾರೆ ಅಂತ ಹೇಳಿ ಇಲ್ಲಿಯ ಮತದಾರರು ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು। ಆದರೆ ಅವ್ರ ನಿರೀಕ್ಷೆಯನ್ನು ಸುಳ್ಳು ಮಾಡಿ ಅವ್ರ ಮನಸ್ಸಿಗೆ ನೋವನ್ನು ಉಂಟು ಮಾಡಿದ್ದಾರೆ। ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಕ್ಷಮೆಯನ್ನು ಸಹ ಮುಖ್ಯಮಂತ್ರಿಗಳಾಗಲಿ, ಕೆಪಿಸಿಸಿ ಅಧ್ಯಕ್ಷರಾಗಲಿ ಮಾಧ್ಯಮದ ಮೂಲಕ ಕೇಳ್ಕೊಳ್ಳಲಿಲ್ಲ। ಎಲ್ರಿಗೂ ನಾವು ಸಚಿವ ಸ್ಥಾನ ಮಾಡೋಕ್ಕಾಗಲ್ಲ ಅಂತಾರೆ। ಹಾಗಾದರೆ ಯಾವ ಮಾನದಂಡ, ಯಾವ ಅರ್ಹತೆ ಮೇಲೆ ಇವಾಗ ಸಚಿವ ಸ್ಥಾನ ಕೊಟ್ಟಿದ್ದೀರಾ? ಬೇರೆ ಪಕ್ಷದಿಂದ ಬಂದವರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಾ, ಮೊದಲನೇ ಬಾರಿ ಗೆದ್ದು ಬಂದವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೀರಾ, ಪ್ರಮಾಣ ವಚನನ ಸರಿಯಾಗಿ ಓದಕ್ಕೆ ಬರದೇ ಇದ್ದವ್ರಿಗೂ ಸಚಿವ ಸ್ಥಾನ ಕೊಟ್ಟಿದ್ದೀರಾ, ಕನ್ನಡ ಸರಿಯಾಗಿ ಮಾತಾಡಕ್ಕೆ ಬರದೇ ಇದ್ದವ್ರಿಗೂ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಾ। ನಮ್ಮ ಶಾಸಕರು ಕನ್ನಡವನ್ನು ಚೆನ್ನಾಗಿ ಓದ್ತಾರೆ, ಬರೀತಾರೆ, ಚೆನ್ನಾಗಿ ಮಾತಾಡ್ತಾರೆ। ಇವರು ಒಬ್ಬ ಉತ್ತಮವಾದಂಥ ಒಬ್ಬ ಕನ್ನಡಿಗ ಅಂತ ಹೇಳ್ಕೊಳ್ಳೋದ್ರಲ್ಲಿ ನಮ್ಮ ನರಸಿಂಹರಾಜ ಕ್ಷೇತ್ರದವರಿಗೆ ಭಾಳ ಹೆಮ್ಮೆ ಇದೆ। ಹಾಗಿರ್ಬೇಕಾದ್ರೆ ಒಬ್ಬ ಕನ್ನಡಿಗನಿಗೆ ಯಾಕೆ ನೀವು ದ್ರೋಹ ಮಾಡಿದ್ದೀರಾ? ಇವಾಗ ನೀವು ಸಚಿವ ಸ್ಥಾನ ಕೊಡಬೇಕಾದ್ರೆ ದಲಿತ ಕೋಟ, ಮುಸ್ಲಿಂ ಕೋಟ, ಲಿಂಗಾಯತ್ ಕೋಟ, ಒಕ್ಕಲಿಗ ಕೋಟ ಅಂತ ಎಲ್ರಿಗೂ ಕೋಟ ಕೊಡ್ತಾ ಇದ್ದಾರೆ। ಹಾಗೇನೆ ಕನ್ನಡಿಗರಿಗೊಂದು ಕೋಟ ಕೊಡಬೇಕಲ್ವ ನೀವು? ಯಾಕೆಂದರೆ ಕರ್ನಾಟಕ ರಾಜ್ಯ ಅನ್ನೋದು 1955ರಲ್ಲಿ ಅಸ್ತಿತ್ವಕ್ಕೆ ಬಂದದ್ದು ಕನ್ನಡ ಭಾಷೆ ಆಧಾರದ ಮೇಲೆ। ಪಕ್ಕದ ತಮಿಳುನಾಡು ನೋಡಿ, ಅಲ್ಲಿ ತಮಿಳು ಭಾಷೆ ಮಾತಾಡತಕ್ಕಂಥ ಸಚಿವರು, ಸಂಪುಟದಲ್ಲಿ ಇರ್ತಕ್ಕಂಥ 240 ಜನ ಶಾಸಕರು ಸಹ ತಮಿಳನ್ನ ಮಾತಾಡ್ತಾರೆ, ತಮಿಳನ್ನ ಓದ್ತಾರೆ, ಬರೀತಾರೆ। ಕೇರಳಕ್ಕೆ ಹೋಗಿ ಪ್ರತಿಯೊಬ್ಬರು ಕೇರಳ ಮಾತಾಡ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗಿ ಎಲ್ಲರೂ ಮರಾಠಿ ಮಾತಾಡ್ತಾರೆ, ಆಂಧ್ರಕ್ಕೆ ಹೋಗಿ ಎಲ್ಲ ತೆಲುಗು ಮಾತಾಡ್ತಾರೆ। ಆದರೆ ಕನ್ನಡನೇ ಬರೆಯಕ್ಕೆ ಬರದೆ, ಓದಕ್ಕೆ ಬರದೆ, ಆದರೆ ಸಚಿವರು ಮಾತ್ರ ಆಗ್ತಾ ಇದ್ದಾರೆ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ। ಇದು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಬೇರೆ ಯಾವುದೇ ಸರ್ಕಾರ ಇರ್ಬೋದು, ಇದು ಕನ್ನಡಿಗರಿಗೆ ಮಾಡ್ತಾ ಇರತಕ್ಕಂಥ ಅವಮಾನ। ಈ ಅವಮಾನನ ಕರ್ನಾಟಕ ಕ್ರಾಂತಿ ಸೇನೆ ಯಾವುದೇ ಕಾರಣಕ್ಕೂ ಸಹಿಸಲ್ಲ। ಇನ್ನು ಮುಂದೆ ಸಚಿವರಾಗಿ ನೀವು ಯಾರನ್ನ ಆಯ್ಕೆ ಮಾಡ್ತೀರಾ,
ಮೊದಲನೇ ಅರ್ಹತೆ ಅವರಿಗೆ ಕನ್ನಡವನ್ನ ಓದಲಿಕ್ಕೆ ಬರೀಲಿಕ್ಕೆ ಮಾತಾಡ್ಲಿಕ್ಕೆ ಬರಬೇಕು. ಅಂಥವ್ರಿಗೆ ಮೊದಲಾಗಿ ನೀವು ಸಚಿವ ಸ್ಥಾನ ಕೊಡಿ ಸ್ವಾಮಿ. ಕನ್ನಡ ಮಾತಾಡಕ್ ಬರಲ್ಲ, ಪ್ರಮಾಣ ವಚನನ ಸರಿಯಾಗಿ ಓದಕ್ ಬರ್ತಾ ಇಲ್ಲ ಒಬ್ಬರಿಗೆ. ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನಾನು ಕನ್ನಡಕ ಹಾಕಿರ್ಲಿಲ್ಲ, ಅದು ಕಾಣಿಸ್ಲಿಲ್ಲ ಅಂತ ಹೇಳ್ತಾರೆ. ಎಂತ ಒಂದು ವಿಪರ್ಯಾಸ. ಹಾಗೇನೆ ನೆನ್ನೆ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರ್ಯಾರು ರಾಜೀನಾಮೆ ಕೊಡ್ತೀರಾ ಅವ್ರ ರಾಜೀನಾಮೆಯನ್ನ 5 ನಿಮಿಷದಲ್ಲಿ ನಾನು ಸ್ವೀಕರಿಸ್ತೀನಿ ಅಂತ. ನಾನು ಕೇಳ್ತೀನಿ, 6 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಇವರಿಗೆ ಯಾವ ಅರ್ಹತೆ ಮೇಲೆ ನೀವು ಟಿಕೆಟನ್ನು ಕೊಟ್ಟಿದ್ದೀರಾ? ನೀವು ಕಾಂಗ್ರೆಸ್ನಿಂದ ತನ್ವೀರ್ ಸೇಠ್ ಅವರಿಗೆ ಟಿಕೆಟ್ 6 ಬಾರಿ ಕೊಟ್ಟಿರೋದ್ರಿಂದ 6 ಬಾರಿನೂ ನಾವು ತನ್ವೀರ್ ಸೇಠ್ನವ್ರನ್ನು ಮೆಚ್ಚಿ, ಕಾಂಗ್ರೆಸ್ ಪಕ್ಷವನ್ನು ಮೆಚ್ಚಿ ಇಲ್ಲಿರ್ತಕ್ಕಂಥ ವೋಟರ್ಸು ವೋಟ್ ಕೊಟ್ಟಿದ್ದಾರೆ. ಈಗ ನೀವು 5 ನಿಮಿಷದಲ್ಲಿ ನೀವು ವೋಟ್ ಕೊಡಿ, ನೀವು ರಾಜೀನಾಮೆ ಕೊಡಿ ಅಂದರೆ ಕಾರ್ಯಕರ್ತರು ಎಲ್ಲರೂ ಇವತ್ತಿಂದ ರಾಜೀನಾಮೆ ಕೊಡೋಕ್ಕೆ 24 ಗಂಟೆನೂ ಸಿದ್ಧರಿದ್ದಾರೆ. ಈ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿರ್ತಕ್ಕಂಥ ವೋಟರ್ಸು ನಿಮಗೆ ಬೇಡ ಅನ್ನೋದೇ ಆದರೆ ನೀವು ರಾಜೀನಾಮೆ ತಗೊಳ್ಳೋದಕ್ಕೆ ನಿಮ್ಮ ಕಡೆಯಿಂದ ಯಾರನ್ನ ಕಳಿಸ್ತೀರಾ ಅವ್ರನ್ನ ಕಳಿಸಿ. ಇವತ್ತಿಂದ NR ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನು ರಾಜೀನಾಮೆ ಕೊಡೋಕ್ಕೆ ಸಿದ್ಧ ಇದ್ದಾನೆ. ಈ ಮೂಲಕ, ಈ ಮಾಧ್ಯಮದ ಮೂಲಕ ಕಾಂಗ್ರೆಸ್ನ ವರಿಷ್ಠರಿಗೆ, ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ, KPCC ಅಧ್ಯಕ್ಷರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ? ಕಾಂಗ್ರೆಸ್ ವರಿಷ್ಠರಿಗೆ, ಕಾಂಗ್ರೆಸ್ ವರಿಷ್ಠರಿಗೆ, KPCC ಅಧ್ಯಕ್ಷರಿಗೆ, KPCC ಅಧ್ಯಕ್ಷರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಡೆಗಣಿಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ನಮಸ್ಕಾರ. ನಮ್ಮ ಮೈಸೂರಿನ ನರಸಿಂಹ ಕ್ಷೇತ್ರದ MLA ತನ್ವೀರ್ ಸೇಠ್ ಅವರಿಗೆ ಮೋಸ ಮಾಡಿರೋದು ಯಾವುದೇ ಕಾರಣಕ್ಕೂ ಬಹಳ ದಿನ ಇರೋದಿಲ್ಲ ಅಂತೇಳಿ ನಾವು ಈ ಮುಖಾಂತರ ಹೇಳಕ್ಕಿಸ್ತೇನೆ. ಹಾಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು ತನ್ವೀರ್ ಸೇಠ್ ಅವರಿಗೆ ಬಹಳ ಸತಿ ಅವಮಾನನೇ ಮಾಡ್ಕೊಂಡ್ಬಂದ್ರು. ಅವಮಾನಕ್ಕೆ ನಾವು ಸಹಿಸಿ ನಮ್ಮ ನರಸಿಂಹ ಕ್ಷೇತ್ರದ ಜನ ಬಹಳಷ್ಟು ನಂಬಿದ್ರು, ಆದರೆ ಅವರಿಗೆ ಮೋಸ ಮಾಡಿ ಮನೆ ಕುಣ್ಸಂಗ್ ಮಾಡಿದ್ರು. ಹಾಗೆ DK ಶಿವಕುಮಾರ್ ಸಾಹೇಬರು ಮಂತ್ರಿಯಾಗಿ ಅವ್ರನ್ನ ಹೆದೆ ತಟ್ಟಿ ಯಾವುದೇ ಸ್ಟೇಜ್ ಮೇಲೆ ಹೋದ್ರು ಕೂಡ DK ಶಿವಕುಮಾರ್ ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ ಅಂತೇಳಿ ಕೈಯನ್ನು ತೊಟ್ಟಿ ಭಾಳಷ್ಟು ಜನರಿಗೆ ಹೋಲಿಕೆ ಮಾಡಿದ್ರು. ಆದರೆ ಇವತ್ತು DK ಶಿವಕುಮಾರ್ ಸಾಹೇಬ್ರೆ, ನೀವು ಅವ್ರನ್ನ ಕೈ ಬಿಟ್ಟಿದ್ದು ಅವ್ರಿಗೆಲ್ಲ ಮೈಸೂರಿನ ನರಸಿಂಹ ಕ್ಷೇತ್ರದ ಜನ ಒಬ್ಬೊಬ್ಬ ಹುಡುಗನಿಗೂ ಕೂಡ ಅವಮಾನ ಮಾಡಿದಿರಿ. ಅದನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಕ್ಷಮಿಸೋದಿಲ್ಲ. ಯಾಕೆಂದರೆ ನೀವು ಬರ್ತಾ ಇದ್ರೆ ನಿಮಗೆ ಭಾಳಷ್ಟು ಗೌರವ ಕೊಟ್ಟು ಬರ್ತಾರಂತ ರೋಡಲ್ಲೆಲ್ಲ DK ಶಿವಕುಮಾರ್ ಅವ್ರನ್ನ ಕಟೌಟ್ ಹಾಕ್ಕೊಂಡು DK ಶಿವಕುಮಾರ್ ಬರ್ತಾರೆ ಅಂತೇಳಿ ಜೈಕಾರ ಕೂಗ್ಲಿಕ್ಕೆ ಬೀದಿಲಿ ಕೂಡ ಜನ ನಿಂತ್ಕೊಂಡಿದ್ರು. ಅದೇ ರೀತಿ ಖರ್ಗೆ ಸಾಹೇಬ್ರೆ, ನೀವೆಲ್ಲಿದ್ರಿ? ನಿಮ್ಮನ್ನ ಬಹಳಷ್ಟು ದಿವಸದಿಂದ ನಮ್ಮ ಖರ್ಗೆ ಸಾಹೇಬ್ರಿದ್ದಾರೆ ಅಂತೇಳಿ ಬೆನ್ನು ಮೂಳೆಯನ್ನ ತಟ್ಕೊಂಡು ಮುಂದಕ್ಕೆ ನಿಂತ್ಕೊಂಡಿದ್ರು. ಯಾವುದೇ ರೋಡಲ್ಲೂ ಕೂಡ KPCC ಅಧ್ಯಕ್ಷರೇ, ನೀವು ಕೂಡ ಬಹಳಷ್ಟು ನಮ್ಮ ತನ್ವೀರ್ ಸೇಠ್ಗೆ ಅವಮಾನ ಮಾಡಿದಿರಿ. ಇದನ್ನ ಯಾವುದೇ ರೀತಿ ನಮ್ಮ ಮೈಸೂರಿನ ನರಸಿಂಹ ಕ್ಷೇತ್ರದ ಜನ ಯಾವುದೇ ರೀತಿ ನಿಮ್ಮನ್ನ ಕ್ಷಮೆ ಕೇಳೋದಿಲ್ಲ ಮತ್ತು ಕ್ಷಮಿಸೋದು ಇಲ್ಲ. ನೀವು ತನ್ವೀರ್ ಸೇಠ್ ಅವ್ರನ್ನ ಮಂತ್ರಿ ಸ್ಥಾನ ಮಾಡಬೇಕು. ಯಾರ್ಯಾರಿಗೂ ಕರ್ಕೊಂಬಂದು ನೀವು ಮಂತ್ರಿ ಸ್ಥಾನ ಮಾಡಿದಿರಿ. ಇವತ್ತು ಯಾವುದೋ ಪಾರ್ಟಿಲಿದ್ರು ಅವ್ರಿಗೆ ABCD ಬರಲ್ಲ ಅಂಥವ್ರನ್ನೆಲ್ಲ ನೀವು ಮಂತ್ರಿ ಸ್ಥಾನ ಕೊಟ್ಟು ಅವ್ರನ್ನ ಕಳ್ತಿದ್ದೀರಿ. ಇದೇ ರೀತಿ ಮುಂದಕ್ಕೆ ಹೋದ್ರೆ ಭಾಳ ಅವಮಾನ ಆಗುತ್ತೆ ನಿಮ್ಮ ಪಕ್ಷಕ್ಕೆ. ಮತ್ತೆ DK ಶಿವಕುಮಾರ್ ಅವರೇ, ನೀವು ಹೇಳ್ತೀರಿ 5 ನಿಮಿಷದಲ್ಲಿ ನಾನು ನಿಮ್ಮ ಇದನ್ನ ತಗೊಳ್ತೀನಿ ಅಂತೇಳಿ, ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿ 20 ಜನ ಒಂದಾಗಿ ನಿಮ್ಮನ್ನ ಇಳಿಸೋದು ಗೊತ್ತು, ಕುಣಿಸೋದು ಗೊತ್ತು. ಇದೇ ರೀತಿ ನಮ್ಮ ಅಜಿತ್ ಸೇಠ್ ಅವರು ಇದೇ ರೀತಿ ಮಾಡಬೇಕಾದ್ರೆ ಬಂಗಾರಪ್ಪ ಅವ್ರನ್ನ ಅದೇ 8 ದಿವಸದಲ್ಲಿ ಮನೆ ಕಳಿಸಿದ್ರು. ಇದು ನಿಮ್ಗೆ ಹೆಚ್ಚಿಗೆ ಇರಲಿ. ನಮ್ಮ NR ಕ್ಷೇತ್ರದ ನರಸಿಂಹ ಕ್ಷೇತ್ರದ ಜನರನ್ನ ಅವರ ಪರವಾಗಿ, ನಮ್ಮ ಇಡೀ ಕರ್ನಾಟಕದ ಜನರ ಪರವಾಗಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.
ಇದ್ದೀನಿ, ನೀವು ಬರೀ ಚಾಲೆಂಜ್ ಮಾಡ್ತಾ ಇದ್ದೀರಿ. ಯಾವುದೇ ರೀತಿ ನಾನು ಮಾತಾಡ್ತೀನಿ, ಒಂದು ಕರ್ಸಿ ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಒಳ್ಳೇದು ನಾನು ಮಾಡ್ತೀನಿ ಅಂತೇಳಿ ಅವ್ರಿಗೆ ಮಾಡ್ತಾ ಇಲ್ಲ. ನೀವು ಬರೀ ಚಾಲೆಂಜ್ ಮಾಡ್ತಾ ಇದ್ದೀರಿ. ಈ ಚಾಲೆಂಜು ಭಾಳ ದಿನ ಇರೋದಿಲ್ಲ. ನಿಮ್ಮವರೇ ನಿಮಗೆ ಕೆಳಗಡೆ ಇಳಿಸೋಕ್ಕೆ ಭಾಳ ದಿನ ಇಲ್ಲ, ಸ್ವಲ್ಪ ದಿನದ ಮಧ್ಯದಲ್ಲೇ ಮಾಡ್ತಾರೆ. ಇದನ್ನ ಎಚ್ಚರಿಕೆ ಇರಲಿ. ನಾವು ನಿಮ್ಮ ಹತ್ರ ಬಂದು ಬಗೆಟ್ ಇಟ್ಕೊಂಡ್ ಬರ್ತಾ ಇಲ್ಲ. ಅವರು ನ್ಯಾಯವಾಗಿ ಮಂತ್ರಿ ಸ್ಥಾನ ಕೇಳ್ತವ್ರೆ, ಅವರು ಕೊಡಲಿಲ್ಲ. ಯಾರ್ಯಾರಿಗೂ ಕರೆದ್ಬಿಟ್ಟು ಕೊಡ್ತೀನಿ. ನೀವು ನಿಮ್ಮನ್ನ ಎಷ್ಟು ಅವರು ನಂಬಿದ್ರು, ಅಣ್ಣನ ಸಮಾನ ಮಾಡಿದ್ರು, ತಂದೆ ಸಮಾನ ಮಾಡಿದ್ರು. ಆದರೂ ಕೂಡ DK ಶಿವಕುಮಾರ್ ಅವರೇ, ನೀವು ಮಾಡಿದ್ದು ಅವಮಾನ ಯಾರು ಮಾಡ್ತಾರೆ ಅಂತೇಳಿ, ಸಿದ್ದರಾಮಯ್ಯ ಮಾಡಲಿ, ಅವ್ರ ಮಗ ಮಾಡಲಿ, ಯಾರೇ ಮಾಡಲಿ, ಆದರೆ ನಿಮ್ಮ ಮೇಲೆ ಎಷ್ಟು ಅಭಿಮಾನ ಮಡಗಿದ್ರು, ಅದಕ್ಕೆ ದ್ರೋಹ ಮಾಡಿದಿರಿ ನೀವು. ಯಾವುದೇ ರೀತಿ ನಿಮ್ಮನ್ನ ಎಲ್ಲ ಸಚಿವರು ಸೇರಿ ನಾನು ಎಲ್ಲ ಸಚಿವರಿಂದ ನಾನು ಮನವರಿಕೆ ಮಾಡ್ಕೋತಾ ಇದ್ದೀನಿ. ಅವರೊಂದು 20 ಜನ ಒಟ್ಟಿಗೆ ಆಗಿ ಅವ್ರನ್ನ ಇಳಿಸಿ ಮುಂದಕ್ಕೆ ಒಂದು ಒಳ್ಳೆ CM ತರಬೇಕಂತೇಳಿ ನಾನು ಈ ಮುಖಾಂತರ ಕೇಳಕ್ ಬಯಸ್ತೇನೆ. ಜೈ ಹಿಂದ್, ಜೈ कर्नाटक। मेरा नाम अकबर खान, कर्नाटक क्रांति सेना का प्रधान कार्यदर्शी को बात कर रहा हूँ। यहाँ पे एक चीज़ मालूम हो रही, बच्चा अच्छा लिखे बाद 100% मार्क्स काटे बाद भी बच्चे को सीट नहीं मिल रही। ऐसे धोखेबाजी की चीज़ें हो कहीं नीट में से भी, शायद सेठ साहब के साथ भी ये नीट से बहुत नीट से इनके साथ ये कामा कर रही। कौन? कांग्रेस पक्ष ऐसा करने से सुनो पूरे हिंदुस्तान के अंदर दे डिक्लेयर लाइक एनीथिंग। उन्होंने गिर रही सो इसके वास्ते जो नाक के नीचे हैं उनको हटा को फेंक रही, जो गांव के बाहर है उनको बुला को दे रही। ये हिस्सा होने की वजह से क्या हो रहा है, हर एक में कांग्रेस अपनी लेगेसी अपने हाथ से उन्हें खोले रही है। उन्होंने क्या करे, 70 साल देर ग्रेट अचीवमेंट नो डाउट, लेकिन वो ग्रेट अचीवमेंट को उन्होंने क्या कर ले रहे हैं, अपने हाथों से गवा ले रहे हैं। कई को यहाँ एक डर्टी पॉलिटिक्स आ गई है इनमें, एक डर्टी पॉलिटिक्स। हम जहाँ तक मालूम है, मेरे फ्रेंड्स रंधे, मेरे अहबाब रंधे, कौन भी रंधे, क्या बोल रहे थे, ए स्वीट का बॉक्स ले लेकर आ जाना तनवीर सेठ साहब को, आगे करके बोल रहे थे। लेकिन हुआ क्या, एट द एंड मोमेंट, नेक मोमेंट में उठा को वंस अगेन डिसअपॉइंटमेंट एज यूजुअल 6 बार करे सरकार। कई को अगर बोले तो जो हमारे माजी सिद्धरामैया साहब थे, फर्जन यतींद्र साहब, उनको वस्तुवारी बना डाले। वो जगह में हमारे सेठ साहब की जगह 110% फिक्स हो थी। सो लास्ट मोमेंट में उठा को यतींद्र साहब को दे डाले। यतींद्र साहब रೇ, ನಾವೆಲ್ಲ ದರಿದ್ರ ಅಂತ ತಿಳ್ಕೊಬೇಡಿ. ಈ ಮುಸ್ಲಿಂ ಹಿಸ್ಟ್ರಿ ಇದೆಯಲ್ಲ ಈ ಭಾರತಕ್ಕೆ ತುಂಬಾ ಇದೆ। बहुत देखो यहाँ में, बहुत देखो ही, तुम्हें इंडिया गेट से देखे तो यहाँ तक मैसूर तक भी है। ये देखो ही सो छीन लो उनको, सुबह के दिन छीन लिया बाद आज फिर एक बार तुम्हें हिंदुस्तान में प्राइम मिनिस्टर की सीट को 2014 से अब तक तुम्हें मर रही ना, ऐसे रीजन से तुम्हें मर रही सो, ऐसे रीजन से तुम्हें बैक हो रही सो। ये खाली नॉट एग्जांपल ऑफ KPCC, यहाँ हमने धोखा करी, नरसिंह महाराजा क्षेत्र में तनवीर सेठ साहब को धोखा करी, ये नव इंपॉर्टेंट तुम्हें हर जगह एज कर डिक्लाइन हो रही सो। उसका रियल एग्जांपल आज हमने यहाँ सामने दिख रहा है, जो सेठ साहब को, अरे एक बार को हार को रहते तो नहीं दिए तो चलो भी एक बार हार डाली नको दे होकर को बोले जा। तुम्हें क्या करें, 6 बार, जैसा कन्नड़ा में बोलती कट्टीटा बुत्ती, ये कट्टीटा बुत्ती को तुम्हें बत्ती डाल डाले, ऐसी बत्ती नको डालो। अभी भी कुछ गुंजाइश है। कई को भाई 3 साल का टेन्योर सिद्धरामैया साहब कंप्लीट करे सक्सेसफुली, वो टाइम पर दिया जाता नहीं दिए, सेठ साहब सबर करे। 2 साल में लेता हूं कर बोल को तुम्हें कितना स्ट्रगल करे DK शिवकुमार साहब, तुम्हारी स्ट्रगल को सलाम, तुम्हारी पॉलिटिक्स को सलाम, जबरदस्त पॉलिटिक्स करे तुम्हें, बहुत जबरदस्त करे तुम्हें ये जगह पाने के वास्ते बहुत डेडिकेशन दी है। तुम्हारा नाम वर्ल्ड वाइड हो रहा है, केवल तुम्हारी पॉलिटिक्स बहुत अच्छी है, लेकिन लास्ट मोमेंट में तुम्हें जितना पेन लेको थे ये जगह पाने के वास्ते CM के, हमें खुद तुम ना आंधे कर बोल रहे थे। कहीं बोले तो एक रियल रेबल स्टार हमारा सिद्धरामैया के साथ और एक बेस्ट कॉम्प्लीमेंट कर बोले तो DK शिवकुमार कर को हमें बोलते थे, तो वो चाहे हम ना, जैसा वो है हमारे NR क्षेत्र को, हमारे तनवीर सेठ साहब हमारे वास्ते रेबल स्टार, तुम्हें रेबल स्टार को तुम्हें रबर स्टार बना डाले। मैं प्लीज यहाँ से एक बात बोल रहा हूँ, शायद मैं बहुत छोटा, तुम्हारे नजर में हमारा राजू नगर छोटा, तुम्हारे नजर में हमारा नरसिंह महाराज क्षेत्र छोटा, लेकिन बूंद बूंद से समंदर भरता सो ये बड़े बोल को गई।
तो ऐसा एक एक सीट से तुम्हारा कांग्रेस आगे बढ़ता सो विद इन 2 years में once again असेंबली इलेक्शन आ रहा है without any hurdles, without any problem. If you want to win the things in future also, if you want to become a prime minister of the India, आपकी KPCC आना है तो प्लीज ऐसे इनजस्टिस का मार्क छोड़ डालो, ऐसे इनजस्टिस का मार्क छोड़े बाद तुम्हें सक्सेस होती सो किसे देखती फर्स्ट 100% वाले देखती हैं, बाद में 90% वाले देखती हैं, बाद में 80% वाले देखती हैं। मैं तो बोलता हूँ मैं बहुत छोटा तनवीर सेठ साहब स्पीकर के पोस्ट को एकदम लायक है बिकॉज उनकी फ्लूएंट कन्नಡ ಅಚ್ಚ ಕನ್ನಡದಲ್ಲಿ ಅವ್ರದ್ದು ಉಚ್ಚಾರಣೆ ಇದೆಯಲ್ಲ ಆ ಉಚ್ಚಾರಣೆ ಅಲ್ಲಿರೋದು ಯಾರಿಗಾರು ನೀವು ಶಾಸಕರು ಮಾಡಿದ್ದೀರಾ, ಬೇರೆಯವರಾಗಿರ್ಲಿ ನಮ್ಮ ಸಮುದಾಯದಾಗಿರ್ಲಿ ಅವರೆಲ್ಲರೂ ಆ ಥರ ಇಲ್ಲ। मैं उसके वास्ते बोल रहा हूँ कुछ ना कुछ DK शिवकुमार साहब ನಿಮ್ಮ ಮೇಲೆ ತುಂಬಾ गौरव, तुम्हारे ऊपर बहुत हमारी ये है, बहुत तुम्हारे से उम्मीद भी है, तुम्हें किसी ना किसी तरीके से ये कर को दो। बहुत बहुत शुक्रिया। आनी नासिर को तो मालूम होता है मैसूर में। अस्सलाम वालेकुम मारत ही बरकत हो। हमारा सेठ साहब 6 बार जीत को है तो भी उनको मिनिस्टर सिद्धरामैया रहता लगा भी मिनिस्ट्री देती को बोले सिद्धरामैया के टेम्पो भी दिए नहीं, उन्होंने कभी जाको मुझे ये मिनिस्ट्री दो वो मिनिस्ट्री दो को कभी पूछे नहीं, किसकन भी जाको बकेट पकड़े नहीं। उन्होंने मेरा है मेरा अख में लेता हूँ और को बोल को उन घर में बैठे थे। उन्होंने सिद्धरामैया बोला, सिद्धरामैया को भी नहीं हुआ। DK के ऊपर तो बहुत भरोसा आता, हमारे NR क्षेत्र के आदमियों को बहुत भरोसा आता देता आज कर को उन्होंने भी उन्होंने हाथ दे डाले। हमें क्या बोल रहे हमारे दोस्तों भी पर्सन जाको है लेकिन हमें देते से हमें राजीनामा देते को देखो दिखाना, खाली बोल को आगे पूछे गए इसकन जाग गए राजीनामा देने की दे डाल को आगे तो हमारा पावर दिखाना, राजीनामा दिखा तो हमारे कांग्रेस वाले क्या कर को दिखाना। इतने बार हमारा सेठ साहब जीत को ही ये उनके ऊपर एक कंप्लेंट नहीं है, ये कंप्लेंट ने पूरी जात को लेकर चलती, क्रिश्चियंस रहते मुसलमान रहते SC रहते पूरे जिले को लेकर चलती। वैसे आदमी को मिनिस्ट्री नहीं दिया तो काम करने वाले को शांति नगर ऐसा था पूरे घर में पानी घुसता था, एक पाँव रहता था उतनी बड़ी मोरी ले लगा को पूरी बड़ी बना को ही। वैसे काम करने वाले को DK साहब मिनिस्ट्री देना उनको किसी हालत से नहीं दिया तो बहुत कांग्रेस को धक्का होता है, पूरे उनको देना किसी हालत में नहीं। लेकिन हमें तो कांग्रेस वाले हमें तो 30-35 साल से हमारा बाबा दादा की तरफ से कांग्रेस है, हमें तो राजीनामा देती, हमें कांग्रेस को काम करते नहीं। जब तक लगा सेठ साहब को नहीं देते हैं जब तक लगा हमें राजीनामा दिया थी। अब हमारा दोस्त आ गए उनको दे डाल को आना था लेकिन वापस उन्हें बोलिया मैं क्या है सो देख को मैं करता हूँ तो बोलिया सोचना उन्हें सिद्धरामैया भी बोलिया सोचे DK भी बोलिया सोच कर डाल है दे तल लगा वहां से नहीं आना था, दे डाल को आना था। हमारे दोस्त कहते भी गए राजीनामा दे डालना था। बोलता हूँ अस्सलाम वालेकुम। देखा जाता है कि 3 दिन और 4 दिन से पट्टी में नाम था, आखिर क्या वजह है कि नाम नहीं आया? पट्टी में नाम था, पट्टी में नाम करे तो होना को कार्य सो समझ में आया, इनको नहीं करना अगर को हमारे जज में कहते किया करी लेकिन सियासत करे तो भी फिर भी उनको देना जरूरी है। उनको क्यों नहीं देते उन्होंने किसी भी दे लेंगे भाई हमना नको, हमारे NR क्षेत्र को सेठ साहब को देना, काम करने वाले को देना, काम करने तो किसे देते देते और को बोले नहीं सिद्धरामैया देतूंगा वो नहीं हुआ। DK तो हमने तो पूरा गारंटी था DK साहब DK देता अगर को लेकिन उन्होंने नहीं दिया। लेकिन देना हमें तो राजीनामा तो हमें तो कांग्रेस को काम करने का आज से शुरू हुआ था। हमारा दोस्त भी बोल रहा है बाबूदा कांग्रेस को हमें नहीं करे तो हमें आज से राजीनामा, हमारा तो गारंटी राजीनामा, हमें कांग्रेस को काम करते नहीं। जब तक लगा हमारा सेठ साहब को नहीं देते, जब तक लगा तनवीर सेठ साहब को देते नहीं, जब तक लगा हमारा वोटा अब भी ज्यादा होता है ये कम खाली। इसके बाद हमें पूरा बैठ को मीटिंग कर को पूरा क्या करना करते हैं लेकिन जब तक लगा उन्होंने मिनिस्टर नहीं देते जब तक लगा भी हमें करते हैं। अस्सलाम वालेकुम। के राजीनामे से कुछ होएगा क्या? पूरे एक ही वंटी नवे पूरा NR क्षेत्र कांग्रेस के पूरे देते सब देती सोच वंटी का नवे नहीं कब भी देगा तो उनको धोखा ಸರ್ ನಾವು ರಾಜನಗರ ರಿಯಲ್ ಎಸ್ಟೇಟ್ ಉದ್ಯಮಿ ಆದಂಥ ಕಿಂಗಯ್ಯೂಬ್ ನೋಡಿ ಈ ಬಾರಿ ನಮಗಾಗಿರೋ ಅನ್ಯಕ್ಕೋಸ್ಕರ ನಾವು ಇಡೀ NR ಕ್ಷೇತ್ರದಿಂದ ಜನಗಳೆಲ್ಲ ಸೇರಿ ಇವತ್ತು ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ। ಏನಪ್ಪ ಉದ್ದೇಶ ಅಂತ ಹೇಳಿದ್ರೆ 50-60 ವರ್ಷದಿಂದ ದಿವಂಗತ ಅಜಿತ್ ಸೇಠ್ ಸಾಹೇಬರು ಈ ಬಾರಿ ಅವರು ಹೋರಾಟ ಮಾಡಿ ಜನಗಳ ಕೊಂಡಾಡಿ ಅವ್ರೊಂದು ಭದ್ರಕೋಟೆ ಅಂತ ಕಟ್ಟಿ
ಈ ಭಾಗಕ್ಕೆ ಅವರೊಂದು ತಕ್ಕ ಮಿನಿಸ್ಟರ್ ಆಗಿದ್ರು. ಆದರೆ ಸಹ ಅವ್ರ ಮಗನಾದಂಥ ತನ್ವೀರ್ ಸೇಠ್ ಸಾಹೇಬರು 6 ವರ್ಷ ಸತತವಾಗಿ ಗೆದ್ದು ಅವ್ರಿಗೆ ಸಿಕ್ಕಿರೋದೇನಪ್ಪ ಅಂದರೆ ಏನೂ ಇಲ್ಲ. ನಾವು ಹೇಳ್ತಾ ಇರೋದು ಇಷ್ಟೇ, ನಾವು ಇಡೀ ಏರಿಯಾದ ಜನತೆ ಸೇರಿ ಇಷ್ಟೇ ಪ್ರೊಟೆಕ್ಟ್ ಮಾಡ್ತಾ ಇರೋದು. ಅವ್ರಿಗೆ ಕೊಡುವಂಥ ಒಂದು ಅಧ್ಯಕ್ಷಿತವಾದಂಥ ಒಂದು ಮಿನಿಸ್ಟ್ರಿ ಸಿಗ್ಬೇಕಂತ ಆಗ್ಬಿಟ್ಟು ಜನರೆಲ್ಲ ಓಡಾಟ ಮಾಡ್ತಾರೆ. ಅವ್ರ ಸೋಲಲ್ಲ, ಇಡೀ ನಮ್ಮ NR ಕ್ಷೇತ್ರದ ಸೋಲಿದು. ಈ ಸೋಲಿನಿಂದ ನಮಗೆ ತುಂಬ ಮನಸ್ಸು ಬೇಜಾರಾಗೈತೆ. ಈ ಭದ್ರಕೋಟೆ ಸುಮಾರು 60 ವರ್ಷದಿಂದ ಉಳಿಸ್ಕೊಂಡು ಬಂದಿದ್ದಾರೆ ದಿವಂಗತ ಅಜಿತ್ ಸೇಠ್ ಸಾಹೇಬರು ಮತ್ತು ತನ್ವೀರ್ ಸೇಠ್ ಸಾಹೇಬರು. ಇನ್ನು ಮುಂದೆ ಆ ಭದ್ರಕೋಟೆ ಬೀಳೋ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳಿ, ಮತ್ತು ಇಡೀ ಈ ಭಾಗಕ್ಕೆ ನಿಮಗೆ ದೊಡ್ಡ ಸೋಲಾಗೈತೆ. ತನ್ವೀರ್ ಸೇಠ್ ಸೋಲಲ್ಲ, ಇಡೀ ನಮ್ಮ NR ಕ್ಷೇತ್ರದ ಸೋಲು. ದಯವಿಟ್ಟು DK ಅವರೇ ತಾವು ಮನಸ್ಸು ಮೇಲೆ ಕೈ ಮಾಡಿಕೊಂಡು ನಮ್ಗೆ ಆಗುವ ಅನ್ಯಾಯಕ್ಕೆ ನೀವು ಪರಿಣಾಮ ಕೊಡಬೇಕೆಂದು ಕಳಕಳಿಯಿಂದ ಕೇಳ್ತಾ ಇದ್ದೀವಿ. ನಮ್ಮ ಇಡೀ ರಾಜನಗರದ ಈ ಪ್ರತಿಯೊಬ್ಬ ವೋಟರ್ಸು ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ತಾ ಇದ್ದಾರೆ. ದಯವಿಟ್ಟು DK ಅವರೇ ಕೈ ಬಿಟ್ಟು ಅವ್ರಿಗೆ ಏನಾದ್ರು ಒಂದು ಪೋಸ್ಟ್ ಅನ್ನು ಕೊಟ್ಟು ಮಾಡಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ.